ಆಂತರಿಕ ಸಂಘರ್ಷದ ಗೂಡಾಗ್ತಿದೆ ಕಾಂಗ್ರೆಸ್. ಶಾಸಕರ ಮನ ಗೆಲ್ಲಲು ಸುರ್ಜೇವಾಲಾ ಸರ್ಕಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಗೊಂದಲ ಸೃಷ್ಟಿಸಿದೆ. ಆಂತರಿಕ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಸೂಕ್ಷ್ಮವಾಗಿ ರಾಜ್ಯದ ಬೆಳವಣಿಗೆಗಳನ್ನ ಗಮನಿಸುತ್ತಿದೆ. ಇದರ ಮಧ್ಯೆ ಏನ್ ನಿಮ್ ಪ್ರಾಬ್ಲಮ್ ಅಂತ ರಾಜ್ಯಕ್ಕೆ ಬಂದಿರೋ ಉಸ್ತುವಾರಿ ಸುರ್ಜೇವಾಲಾ ಈ ಆಂತರಿಕ ಕಚ್ಚಾಟ ಕಂಡು ರೋಸಿ ಹೋಗಿದ್ದಾರೆ. ಸಚಿವರ ಕಾರ್ಯವೈಖರಿ ವರ್ತನೆ, ಅನುದಾನ ಕೊರತೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕೆಲವು ಶಾಸಕರು ನಾಯಕತ್ವ ಬದಲಾವಣೆ ಪರವೂ ಧ್ವನಿ ಎತ್ತಿದ್ದಾರೆ. ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿರುವುದು ಗೊತ್ತಾಗಿದೆ. ಡಿಕೆಶಿ ಪರ ಬೆಂಗಳೂರು ದಕ್ಷಿಣ ಶಾಸಕರ ಬ್ಯಾಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಎಚ್.ಎ. ಇಕ್ಬಾಲ್ ಹುಸೇನ್ ಮತ್ತು ಸಿ.ಪಿ. ಯೋಗೇಶ್ವರ್ ಒಟ್ಟಾಗಿ ಭೇಟಿಯಾಗಲು ಮುಂದಾಗಿದ್ರು. ಒಂದೇ ಜಿಲ್ಲೆಯವರು ಒಂದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಬೇಕಿತ್ತು. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಲು ಮನಸ್ಸು ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ನೀಡದ ಸುರ್ಜೇವಾಲಾ ಒಬ್ಬೊಬ್ಬರಾಗಿ ಭೇಟಿ ಮಾಡುವಂತೆ ಸೂಚನೆ ನೀಡಿದ್ರು. ಪ್ರತ್ಯೇಕ ಭೇಟಿ ವೇಳೆಯೂ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಬಹಿರಂಗವಾಗಿ ಏನನ್ನು ಮಾತನಾಡಬೇಡಿ, ಹೈಕಮಾಂಡ್ ಏನು ಮಾಡಬೇಕೋ ಅದನ್ನು ಮಾಡಲಿದೆ ಎಂದಿದ್ದಾರಂತೆ ಸುರ್ಜೇವಾಲಾ. ಸಿದ್ದುಗೆ ಜೈ ಎಂದ ಬಹುತೇಕ ಶಾಸಕರು. ಕೆ.ವೈ. ನಂಜೇಗೌಡ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ರಾಜು ಕಾಗೆ ಸೇರಿದಂತೆ ಕೆಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಆಂತರಿಕ ಸಂಘರ್ಷದ ಗೂಡಾಗ್ತಿದೆ ಕಾಂಗ್ರೆಸ್. ಶಾಸಕರ ಮನ ಗೆಲ್ಲಲು ಸುರ್ಜೇವಾಲಾ ಸರ್ಕಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಗೊಂದಲ ಸೃಷ್ಟಿಸಿದೆ. ಆಂತರಿಕ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಸೂಕ್ಷ್ಮವಾಗಿ ರಾಜ್ಯದ ಬೆಳವಣಿಗೆಗಳನ್ನ ಗಮನಿಸುತ್ತಿದೆ. ಇದರ ಮಧ್ಯೆ ಏನ್ ನಿಮ್ ಪ್ರಾಬ್ಲಮ್ ಅಂತ ರಾಜ್ಯಕ್ಕೆ ಬಂದಿರೋ ಉಸ್ತುವಾರಿ ಸುರ್ಜೇವಾಲಾ ಈ ಆಂತರಿಕ ಕಚ್ಚಾಟ ಕಂಡು ರೋಸಿ ಹೋಗಿದ್ದಾರೆ. ಸಚಿವರ ಕಾರ್ಯವೈಖರಿ ವರ್ತನೆ, ಅನುದಾನ ಕೊರತೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕೆಲವು ಶಾಸಕರು ನಾಯಕತ್ವ ಬದಲಾವಣೆ ಪರವೂ ಧ್ವನಿ ಎತ್ತಿದ್ದಾರೆ. ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿರುವುದು ಗೊತ್ತಾಗಿದೆ. ಡಿಕೆಶಿ ಪರ ಬೆಂಗಳೂರು ದಕ್ಷಿಣ ಶಾಸಕರ ಬ್ಯಾಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಎಚ್.ಎ. ಇಕ್ಬಾಲ್ ಹುಸೇನ್ ಮತ್ತು ಸಿ.ಪಿ. ಯೋಗೇಶ್ವರ್ ಒಟ್ಟಾಗಿ ಭೇಟಿಯಾಗಲು ಮುಂದಾಗಿದ್ರು. ಒಂದೇ ಜಿಲ್ಲೆಯವರು ಒಂದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಬೇಕಿತ್ತು. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಲು ಮನಸ್ಸು ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ನೀಡದ ಸುರ್ಜೇವಾಲಾ ಒಬ್ಬೊಬ್ಬರಾಗಿ ಭೇಟಿ ಮಾಡುವಂತೆ ಸೂಚನೆ ನೀಡಿದ್ರು. ಪ್ರತ್ಯೇಕ ಭೇಟಿ ವೇಳೆಯೂ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಬಹಿರಂಗವಾಗಿ ಏನನ್ನು ಮಾತನಾಡಬೇಡಿ, ಹೈಕಮಾಂಡ್ ಏನು ಮಾಡಬೇಕೋ ಅದನ್ನು ಮಾಡಲಿದೆ ಎಂದಿದ್ದಾರಂತೆ ಸುರ್ಜೇವಾಲಾ. ಸಿದ್ದುಗೆ ಜೈ ಎಂದ ಬಹುತೇಕ ಶಾಸಕರು. ಕೆ.ವೈ. ನಂಜೇಗೌಡ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ರಾಜು ಕಾಗೆ ಸೇರಿದಂತೆ ಕೆಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಶಾಸಕರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರೇ ಮುಂದುವರಿಯಬೇಕು, ಸಿದ್ದರಾಮಯ್ಯ ಇದ್ದರೆ ಮಾತ್ರ ಸರ್ಕಾರ ಉಳಿಯಲಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಂತರಿಕ ಸಂಘರ್ಷದ ಗೂಡಾಗ್ತಿದೆ ಕಾಂಗ್ರೆಸ್. ಶಾಸಕರ ಮನ ಗೆಲ್ಲಲು ಸುರ್ಜೇವಾಲಾ ಸರ್ಕಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಗೊಂದಲ ಸೃಷ್ಟಿಸಿದೆ. ಆಂತರಿಕ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಸೂಕ್ಷ್ಮವಾಗಿ ರಾಜ್ಯದ ಬೆಳವಣಿಗೆಗಳನ್ನ ಗಮನಿಸುತ್ತಿದೆ. ಇದರ ಮಧ್ಯೆ ಏನ್ ನಿಮ್ ಪ್ರಾಬ್ಲಮ್ ಅಂತ ರಾಜ್ಯಕ್ಕೆ ಬಂದಿರೋ ಉಸ್ತುವಾರಿ ಸುರ್ಜೇವಾಲಾ ಈ ಆಂತರಿಕ ಕಚ್ಚಾಟ ಕಂಡು ರೋಸಿ ಹೋಗಿದ್ದಾರೆ. ಸಚಿವರ ಕಾರ್ಯವೈಖರಿ ವರ್ತನೆ, ಅನುದಾನ ಕೊರತೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕೆಲವು ಶಾಸಕರು ನಾಯಕತ್ವ ಬದಲಾವಣೆ ಪರವೂ ಧ್ವನಿ ಎತ್ತಿದ್ದಾರೆ. ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿರುವುದು ಗೊತ್ತಾಗಿದೆ. ಡಿಕೆಶಿ ಪರ ಬೆಂಗಳೂರು ದಕ್ಷಿಣ ಶಾಸಕರ ಬ್ಯಾಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಎಚ್.ಎ. ಇಕ್ಬಾಲ್ ಹುಸೇನ್ ಮತ್ತು ಸಿ.ಪಿ. ಯೋಗೇಶ್ವರ್ ಒಟ್ಟಾಗಿ ಭೇಟಿಯಾಗಲು ಮುಂದಾಗಿದ್ರು. ಒಂದೇ ಜಿಲ್ಲೆಯವರು ಒಂದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಬೇಕಿತ್ತು. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಲು ಮನಸ್ಸು ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ನೀಡದ ಸುರ್ಜೇವಾಲಾ ಒಬ್ಬೊಬ್ಬರಾಗಿ ಭೇಟಿ ಮಾಡುವಂತೆ ಸೂಚನೆ ನೀಡಿದ್ರು. ಪ್ರತ್ಯೇಕ ಭೇಟಿ ವೇಳೆಯೂ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಬಹಿರಂಗವಾಗಿ ಏನನ್ನು ಮಾತನಾಡಬೇಡಿ, ಹೈಕಮಾಂಡ್ ಏನು ಮಾಡಬೇಕೋ ಅದನ್ನು ಮಾಡಲಿದೆ ಎಂದಿದ್ದಾರಂತೆ ಸುರ್ಜೇವಾಲಾ. ಸಿದ್ದುಗೆ ಜೈ ಎಂದ ಬಹುತೇಕ ಶಾಸಕರು.
ಕೆ.ವೈ. ನಂಜೇಗೌಡ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ರಾಜು ಕಾಗೆ ಸೇರಿದಂತೆ ಕೆಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಶಾಸಕರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರೇ ಮುಂದುವರಿಯಬೇಕು. ಸಿದ್ದರಾಮಯ್ಯ ಇದ್ದರೆ ಮಾತ್ರ ಸರ್ಕಾರ. ಆಂತರಿಕ ಸಂಘರ್ಷದ ಗೂಡಾಗ್ತಿದೆ ಕಾಂಗ್ರೆಸ್. ಶಾಸಕರ ಮನ ಗೆಲ್ಲಲು ಸುರ್ಜೇವಾಲಾ ಸರ್ಕಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಗೊಂದಲ ಸೃಷ್ಟಿಸಿದೆ. ಆಂತರಿಕ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಸೂಕ್ಷ್ಮವಾಗಿ ರಾಜ್ಯದ ಬೆಳವಣಿಗೆಗಳನ್ನ ಗಮನಿಸುತ್ತಿದೆ. ಇದರ ಮಧ್ಯೆ ಏನ್ ನಿಮ್ ಪ್ರಾಬ್ಲಮ್ ಅಂತ ರಾಜ್ಯಕ್ಕೆ ಬಂದಿರೋ ಉಸ್ತುವಾರಿ ಸುರ್ಜೇವಾಲಾ ಈ ಆಂತರಿಕ ಕಚ್ಚಾಟ ಕಂಡು ರೋಸಿ ಹೋಗಿದ್ದಾರೆ. ಸಚಿವರ ಕಾರ್ಯವೈಖರಿ ವರ್ತನೆ, ಅನುದಾನ ಕೊರತೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕೆಲವು ಶಾಸಕರು ನಾಯಕತ್ವ ಬದಲಾವಣೆ ಪರವೂ ಧ್ವನಿ ಎತ್ತಿದ್ದಾರೆ. ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿರುವುದು ಗೊತ್ತಾಗಿದೆ. ಡಿಕೆಶಿ ಪರ ಬೆಂಗಳೂರು ದಕ್ಷಿಣ ಶಾಸಕರ ಬ್ಯಾಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಎಚ್.ಎ. ಇಕ್ಬಾಲ್ ಹುಸೇನ್ ಮತ್ತು ಸಿ.ಪಿ. ಯೋಗೇಶ್ವರ್ ಒಟ್ಟಾಗಿ ಭೇಟಿಯಾಗಲು ಮುಂದಾಗಿದ್ರು. ಒಂದೇ ಜಿಲ್ಲೆಯವರು ಒಂದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಬೇಕಿತ್ತು. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಲು ಮನಸ್ಸು ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ನೀಡದ ಸುರ್ಜೇವಾಲಾ ಒಬ್ಬೊಬ್ಬರಾಗಿ ಭೇಟಿ ಮಾಡುವಂತೆ ಸೂಚನೆ ನೀಡಿದ್ರು. ಪ್ರತ್ಯೇಕ ಭೇಟಿ ವೇಳೆಯೂ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಬಹಿರಂಗವಾಗಿ ಏನನ್ನು ಮಾತನಾಡಬೇಡಿ, ಹೈಕಮಾಂಡ್ ಏನು ಮಾಡಬೇಕೋ ಅದನ್ನು ಮಾಡಲಿದೆ ಎಂದಿದ್ದಾರಂತೆ ಸುರ್ಜೇವಾಲಾ. ಸಿದ್ದುಗೆ ಜೈ ಎಂದ ಬಹುತೇಕ ಶಾಸಕರು. ಕೆ.ವೈ. ನಂಜೇಗೌಡ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ರಾಜು ಕಾಗೆ ಸೇರಿದಂತೆ ಕೆಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಆಂತರಿಕ ಸಂಘರ್ಷದ ಗೂಡಾಗ್ತಿದೆ ಕಾಂಗ್ರೆಸ್. ಶಾಸಕರ ಮನ ಗೆಲ್ಲಲು ಸುರ್ಜೇವಾಲಾ ಸರ್ಕಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಗೊಂದಲ ಸೃಷ್ಟಿಸಿದೆ. ಆಂತರಿಕ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಸೂಕ್ಷ್ಮವಾಗಿ ರಾಜ್ಯದ ಬೆಳವಣಿಗೆಗಳನ್ನ ಗಮನಿಸುತ್ತಿದೆ. ಇದರ ಮಧ್ಯೆ ಏನ್ ನಿಮ್ ಪ್ರಾಬ್ಲಮ್ ಅಂತ ರಾಜ್ಯಕ್ಕೆ ಬಂದಿರೋ ಉಸ್ತುವಾರಿ ಸುರ್ಜೇವಾಲಾ ಈ ಆಂತರಿಕ ಕಚ್ಚಾಟ ಕಂಡು ರೋಸಿ ಹೋಗಿದ್ದಾರೆ. ಸಚಿವರ ಕಾರ್ಯವೈಖರಿ ವರ್ತನೆ, ಅನುದಾನ ಕೊರತೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕೆಲವು ಶಾಸಕರು ನಾಯಕತ್ವ ಬದಲಾವಣೆ ಪರವೂ ಧ್ವನಿ ಎತ್ತಿದ್ದಾರೆ. ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿರುವುದು ಗೊತ್ತಾಗಿದೆ. ಡಿಕೆಶಿ ಪರ ಬೆಂಗಳೂರು ದಕ್ಷಿಣ ಶಾಸಕರ ಬ್ಯಾಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಎಚ್.ಎ. ಇಕ್ಬಾಲ್ ಹುಸೇನ್ ಮತ್ತು ಸಿ.ಪಿ. ಯೋಗೇಶ್ವರ್ ಒಟ್ಟಾಗಿ ಭೇಟಿಯಾಗಲು ಮುಂದಾಗಿದ್ರು. ಒಂದೇ ಜಿಲ್ಲೆಯವರು ಒಂದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಬೇಕಿತ್ತು. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಲು ಮನಸ್ಸು ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ನೀಡದ ಸುರ್ಜೇವಾಲಾ ಒಬ್ಬೊಬ್ಬರಾಗಿ ಭೇಟಿ ಮಾಡುವಂತೆ ಸೂಚನೆ ನೀಡಿದ್ರು. ಪ್ರತ್ಯೇಕ ಭೇಟಿ ವೇಳೆಯೂ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಬಹಿರಂಗವಾಗಿ ಏನನ್ನು ಮಾತನಾಡಬೇಡಿ, ಹೈಕಮಾಂಡ್ ಏನು ಮಾಡಬೇಕೋ ಅದನ್ನು ಮಾಡಲಿದೆ ಎಂದಿದ್ದಾರಂತೆ ಸುರ್ಜೇವಾಲಾ. ಸಿದ್ದುಗೆ ಜೈ ಎಂದ ಬಹುತೇಕ ಶಾಸಕರು. ಕೆ.ವೈ. ನಂಜೇಗೌಡ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ರಾಜು ಕಾಗೆ ಸೇರಿದಂತೆ ಕೆಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಶಾಸಕರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರೇ ಮುಂದುವರಿಯಬೇಕು. ಸಿದ್ದರಾಮಯ್ಯ ಇದ್ದರೆ ಮಾತ್ರ ಸರ್ಕಾರ ಉಳಿಯಲಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಂತರಿಕ ಸಂಘರ್ಷದ ಗೂಡಾಗ್ತಿದೆ ಕಾಂಗ್ರೆಸ್. ಶಾಸಕರ ಮನ ಗೆಲ್ಲಲು ಸುರ್ಜೇವಾಲಾ ಸರ್ಕಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಗೊಂದಲ ಸೃಷ್ಟಿಸಿದೆ. ಆಂತರಿಕ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಸೂಕ್ಷ್ಮವಾಗಿ ರಾಜ್ಯದ ಬೆಳವಣಿಗೆಗಳನ್ನ ಗಮನಿಸುತ್ತಿದೆ. ಇದರ ಮಧ್ಯೆ ಏನ್ ನಿಮ್ ಪ್ರಾಬ್ಲಮ್ ಅಂತ ರಾಜ್ಯಕ್ಕೆ ಬಂದಿರೋ ಉಸ್ತುವಾರಿ ಸುರ್ಜೇವಾಲಾ ಈ ಆಂತರಿಕ ಕಚ್ಚಾಟ ಕಂಡು ರೋಸಿ ಹೋಗಿದ್ದಾರೆ. ಸಚಿವರ ಕಾರ್ಯವೈಖರಿ ವರ್ತನೆ, ಅನುದಾನ ಕೊರತೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕೆಲವು ಶಾಸಕರು ನಾಯಕತ್ವ ಬದಲಾವಣೆ ಪರವೂ ಧ್ವನಿ ಎತ್ತಿದ್ದಾರೆ. ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿರುವುದು ಗೊತ್ತಾಗಿದೆ. ಡಿಕೆಶಿ ಪರ ಬೆಂಗಳೂರು ದಕ್ಷಿಣ ಶಾಸಕರ ಬ್ಯಾಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಎಚ್.ಎ. ಇಕ್ಬಾಲ್ ಹುಸೇನ್ ಮತ್ತು ಸಿ.ಪಿ. ಯೋಗೇಶ್ವರ್ ಒಟ್ಟಾಗಿ ಭೇಟಿಯಾಗಲು ಮುಂದಾಗಿದ್ರು. ಒಂದೇ ಜಿಲ್ಲೆಯವರು ಒಂದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಬೇಕಿತ್ತು. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸಲು ಮನಸ್ಸು ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ನೀಡದ ಸುರ್ಜೇವಾಲಾ ಒಬ್ಬೊಬ್ಬರಾಗಿ ಭೇಟಿ ಮಾಡುವಂತೆ ಸೂಚನೆ ನೀಡಿದ್ರು. ಪ್ರತ್ಯೇಕ ಭೇಟಿ ವೇಳೆಯೂ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಬಹಿರಂಗವಾಗಿ ಏನನ್ನು ಮಾತನಾಡಬೇಡಿ, ಹೈಕಮಾಂಡ್ ಏನು ಮಾಡಬೇಕೋ ಅದನ್ನು ಮಾಡಲಿದೆ ಎಂದಿದ್ದಾರಂತೆ ಸುರ್ಜೇವಾಲಾ.
ಸಿದ್ದುಗೆ ಜೈ ಎಂದ ಬಹುತೇಕ ಶಾಸಕರು. ಕೆವೈ ನಂಜೇಗೌಡ, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ರಾಜು ಕಾಗೆ ಸೇರಿದಂತೆ ಕೆಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಒಲವು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಶಾಸಕರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರೇ ಮುಂದುವರಿಯಬೇಕು, ಸಿದ್ದರಾಮಯ್ಯ ಇದ್ದರೆ ಮಾತ್ರ ಸರ್ಕಾರ ಉಳಿಯಲಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ನ್ಯೂಸ್